ಪ್ರೈಸ್ ಅಂತ ಹೋಗೋದ್ರೆ ಏನ್ ಹೇಳ್ತಾರೆ? ಪ್ರೈಸ್ ಹೋಗ್ತೀರಾ ಅಂದ್ರೆ 19,50,000 ಮಾಡ್ಕೊಡ್ತೀನಿ. 38,000 ಓಡಿದೆ ಗಾಡಿ. 38,000 2018 ಮಾಡಲ್ ಸಿಂಗಲ್ ಓನರ್. ಇದು ಪ್ರೈಸ್ ಕೋಟ್ ಮಾಡಿರ್ತಾರದು 13,50,000 ನೆಗೋಷಿಯಬಲ್ ಆಗುತ್ತೆ. ಜೀಪ್ ಕಂಪಾಸ್ ಸರ್ ಪ್ರೈಸ್ ಏನ್ ಹೇಳ್ತೀರಾ ಸರ್ ಅದಕ್ಕೆ? ಸರ್ ಪ್ರೈಸ್ ಇದು 10,50,000 ನೆಗೋಷಿಯಬಲ್ ಆಗುತ್ತೆ. 22 ಮಾಡಲ್ 34,000 ಡ್ರೈವನ್, ಎಷ್ಟು 40,000 ಕಿಲೋಮೀಟರ್ ಡ್ರೈವನ್ ಇದು. 40,000 ಓಡಿ. 40,000 ಓಡಿದೆ. 19.5 lakhs ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ, ಲೋನ್ ಮಾಡಿ 19,50,000 ಸ್ಲೈಟ್ಲಿ 7,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಖಂಡಿತ ಮಾಡ್ಕೊ. ಎಷ್ಟು 20,000 ಓಡಿದೆ. 20,000 ಓಡಿದೆ. 70,000 ಓಡಿ. ಶೋರೂಮ್ ಮೇಂಟೆನೆನ್ಸ್. ಪ್ರೈಸ್ ಏನ್ ಹೇಳ್ತಾರೆ ಸರ್ ಪ್ರೈಸ್ ಹೋಗ್ತೀರಾ ಅಂದ್ರೆ 8,50,000 ನೆಗೋಷಿಯಬಲ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಆಟೋ ಹೆವನ್ಗೆ. ಇಲ್ಲಿ ನಿಮಗೆ ಮಲ್ಟಿಪಲ್ ಬ್ರ್ಯಾಂಡ್ಗಳು, ಸಿಂಗಲ್ ಓನರ್ ಗಾಡಿಗಳು, ಲೆಸ್ ಡ್ರಿವನ್ ವೆಹಿಕಲ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಯಾರು ಈ ಕಡೆ ಉತ್ತರ ಕರ್ನಾಟಕ ಬರ್ತೀರಾ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಕೇಳ್ಬಿಡೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಹೆಂಗಿದ್ದೀರಾ ಸರ್? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಆಲ್ಮೋಸ್ಟ್ ಬೆಸ್ಟ್ ಪ್ರೈಸ್ ಕೊಡಿ, ಬಂದ್ರೂ ಕೂಡ ನೆಗೋಷಿಯೇಟ್ ಮಾಡಿ ಅಂತ ಹೇಳ್ತೀವಿ. 100% ಮಾಡ್ಕೊಡ್ತೀವಿ ಸರ್. ಸರ್ ಎಷ್ಟು ಗಾಡಿ ಇದೆ ಸರ್ ನಿಮ್ಮ? ಸರ್ ನಮ್ಮ ಹತ್ರ ಇವತ್ತು ಆಲ್ಮೋಸ್ಟ್ ಒಂದು 30+ ವೆಹಿಕಲ್ಸ್ ಇದೆ. 30+ ಮಲ್ಟಿ ಬ್ರ್ಯಾಂಡ್. ನಿಮಗೆ ಓಮಿನಿಂದ ಹಿಡಿದು ಇನೋವಾ ಕ್ರಿಸ್ಟಾವರೆಗೂ ಇದೆ. XV500 ಇವನ್ ಲಕ್ಸುರಿ ಗಾಡಿ ಕೂಡ ಸಿಗುತ್ತೆ ನಿಮಗೆ. ಓಕೆ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಆಟೋ ಹೆವನ್ಗೆ ಒಂದ್ಸಲ ವಿಸಿಟ್ ಮಾಡಿ. ನಿಮ್ಮ ಚಾಯ್ಸು, ನೀವು ಸೆಲೆಕ್ಟ್ ಮಾಡಿರೋ ವೆಹಿಕಲ್ ಸಿಗುತ್ತೆ. ಸಪೋಸ್ ಇಲ್ಲ ಅಂದ್ರೂ ಇನ್ವೆಂಟ್ರಿನಲ್ಲಿ ನಾವು ಸ್ಟಾಕ್ ಇನ್ ಮಾಡಿ ತರಿಸ್ಕೊಡ್ತೀನಿ ಸರ್. ನಿಮ್ಮ ಸ್ಪೆಷಾಲಿಟಿ ಅಂತಂದ್ರೆ ಯಾವುದು? ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನೋ ಮೀಟರ್ ಟೆಂಪರ್, ಎಲ್ಲ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ನಮ್ಮ ಹತ್ರ ಇರೋದೆಲ್ಲ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್, ಎಲ್ಲ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಯಾವುದು ಆಕ್ಸಿಡೆಂಟ್ ಹಿಸ್ಟ್ರಿ ಇರೋದಿಲ್ಲ, ಎಲ್ಲ ಜಿನಿಯನ್ ಕಿಲೋಮೀಟರ್ಸ್ ಇರುತ್ತೆ. ಫಸ್ಟ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ನಾವು ಮ್ಯಾಕ್ಸಿಮಮ್ ಸೇಲ್ ಮಾಡ್ತೀವಿ. ಸಪೋಸ್ ಥರ್ಡ್ ಓನರ್ ಇತ್ತು ಅಂದ್ರೆ ನಾವೇ ಕೊಟ್ಟಿರ್ತೀವಿ ವೆಹಿಕಲ್ ಸರ್, ಕಸ್ಟಮರ್ ಎಕ್ಸ್ಚೇಂಜ್ ಮಾಡಿ ನಾವೇ ತಗೊಂಡಿರ್ತೀವಿ. ಆ ಥರ ವೆಹಿಕಲ್ ಇರುತ್ತೆ. ಫಸ್ಟ್ ಸೆಕೆಂಡ್ ಅಷ್ಟೇ ನಾವು ಮ್ಯಾಕ್ಸಿಮಮ್ ಗಾಡಿ ಸೇಲ್ ಮಾಡಿ. ಖಂಡಿತ ಸರ್. ಆಟೋ ಹೆವನ್ ಅಡ್ರೆಸ್ ಎಲ್ಲಿ ಬರಬೇಕು ಸರ್? ಬಿಕಾಸ್ ಆ ಕಡೆಯಿಂದ ಊರಿಂದ ಬರ್ತಾರೆ, ಅವ್ರಿಗೆ ಎಕ್ಸಾಕ್ಟ್ ಹೇಳ್ಬಿಡಿ ಹೆಂಗ್ ಬರ್ಬೇಕು ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಪೀಣ್ಯ ದಾಸರಳ್ಳಿ, ಚಿಕ್ಕಬಳ್ಳಾಪುರ ಲೊಕೇಶನ್ ಇದು. ಓಕೆ, ನಮಗೆ 8 ಮೈಲ್ ಹೇಳಿದ್ರೆ ನಿಮ್ಮ ಉತ್ತರ ಕರ್ನಾಟಕ ಬರೋರು 8 ಮೈಲ್ ಹೇಳಿದ್ರೆ ಹತ್ರ ಆಗುತ್ತೆ. ಸಿಟಿ ಕಡೆಯಿಂದ ಬರೋರು ಹೆಬ್ಬಾಳ್ BL ಸರ್ಕಲ್ ಆ ಜಂಕ್ಷನ್ ಕೂಡ ಹತ್ರ ಆಗುತ್ತೆ. ಹೆಸರುಘಟ್ಟ ಮೇನ್ ರೋಡ್ ಇದು. ಸೊ ಎಲ್ಲರಿಗೂ ಯೂಸ್ಫುಲ್ ಇದೆ. ಟ್ರೈನಲ್ಲಿ ಬಂದರೆ ಟ್ರೈನಲ್ಲಿ ಬರ್ಬೋದು. ಮೆಟ್ರೋ ಕೂಡ ಆಕ್ಸೆಸ್ ಇದೆ. ಯಾರು ಕೂಡ ಬರೋ ಆಕ್ಸೆಸ್ ಇದೆ. ಲೊಕೇಶನ್ ಕೂಡ ತುಂಬ ನಿಮಗೆ ಈಸಿ ಆಕ್ಸೆಸ್ ಇದೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಅಪ್ ಟು 90% ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಖಂಡಿತ ವಿಸಿಟ್ ಆಗಿ. ಆಲ್ಮೋಸ್ಟ್ ಇಲ್ಲಿಲ್ಲ ಅಂದ್ರೂ ಗಾಡಿಗಳು ಇನ್ವೆಂಟರಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಗಾಡಿಗಳಿದೆ. ನೀವು ಹಾಯ್ ಅಂತ ಕಳಿಸಿ ಅಥವಾ ಇವರು ವಾಟ್ಸಪ್ ಕಾಲ್ ಮಾಡಿದ್ರು ಸಾಕು, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಈ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ಬೆಸ್ಟ್ ಪ್ರೈಸ್ ಕೊಡಬೇಕು ಸರ್ ಎಲ್ಲ ಗಾಡಿ ಮೇಲೆ. 100%. ಅಂಡ್ ಮೋಸ್ಟ್ ಆಫ್ ದ ವೆಹಿಕಲ್ಗಳು 7 ಸೀಟರ್. ಕ್ರಿಸ್ಟಾ ನೋಡ್ತಾರೆ, ಕ್ರಿಸ್ಟಾ ಇದೆ. ತಾರ್ ನೋಡ್ತಾರೆ, ತಾರ್ ಇದೆ. ಅಂಡ್ ಮಾಡೆಲ್ ಗಾಡಿಗಳು ಜಾಸ್ತಿ ಅಂತ ಎಲ್ಲ ಮಾಡೆಲ್ ಗಾಡಿಗಳು ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇದೆ. ಎಲ್ಲ ಗಾಡಿ ಕಿಲೋಮೀಟರ್ ಜಿನಿಯನ್ ಇದೆ. ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರಿ ಆ ಥರ ಇರೋದಿಲ್ಲ. ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೇಟಲ್ಲಿ ಕ್ವಾಲಿಟಿ ವೆಹಿಕಲ್ ಪ್ರೈಸಲ್ಲಿ ಕೊಡ್ತೀವಿ. ಓಕೆ ಸರ್, ಫಸ್ಟ್ ವೆಹಿಕಲ್ ಹೋಗೋಣ ಸರ್. ಕ್ರಿಸ್ಟಾಯಿಂದ ಹೋಗೋಣ, ಹೇಳಿ ಸರ್ ಡೀಟೇಲ್. ಸರ್ ಇನೋವಾ ನೋಡ್ತಾ ಇರೋರಿಗೆ ಕ್ರಿಸ್ಟಾ 2019 ಮಾಡಲ್. ಓಕೆ, 2.4 Z ವೇರಿಯಂಟ್. ಓಕೆ, ಫಸ್ಟ್ ಓನರ್ ಇದು. 1,80,000 ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಓಕೆ, 1,80,000 ಶೋರೂಮ್ ರೆಕಾರ್ಡ್ ಆಗಿದೆ. Z ವೇರಿಯಂಟ್. ಟಾಪ್ ಎಂಡ್ ಆಗಿರೋದು ನಿಮಗೆ. ಅಂಡ್ 1,80,000 ಓಡಿರೋದು. ಡೀಸೆಲ್ ಮ್ಯಾನ್ಯುವಲ್ ಅಲ್ವಾ ಸರ್? ಡೀಸೆಲ್ ಮ್ಯಾನ್ಯುವಲ್. ಪ್ರೈಸ್ ಅಂತ ಹೋಗೋದ್ರೆ ಏನ್ ಹೇಳ್ತಾರೆ? ಪ್ರೈಸ್ ಹೋಗ್ತೀರಾ ಅಂದ್ರೆ 19,50,000 ಮಾಡ್ಕೊಡ್ತೀನಿ. ಇದು 19,50,000 19,50,000ಗೆ ಇನೋವಾ ಕ್ರಿಸ್ಟಾ Z ವೇರಿಯಂಟು ಗಾಡಿ ಸಿಗ್ತಿರೋದು ಟಾಪ್ ಎಂಡು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ವೋಲ್ಕ್ಸ್ವ್ಯಾಗನ್ ವೆಂಟೋ. ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ 2019 ಮಾಡಲು. ಫಸ್ಟ್ ಓನರು ಡೀಸೆಲ್ ಐಲೈನ್ ಇದು. ಓಕೆ, ಮತ್ತೆ ಇದು ಆಫ್ಟರ್ ಮಾರ್ಕೆಟ್ ಡೆಡ್ ಲ್ಯಾಂಪ್ಸ್ ಚೇಂಜ್ ಆಗಿದೆ ಇದೆಲ್ಲ. ಓಕೆ, ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ಟೈರ್ ಕಂಡೀಷನ್ ಹಾಕಿದ್ರೆ ನೋಡ್ಬೋದು. ಕಿಲೋಮೀಟರ್ 85,000 ಓಡಿದೆ. 85,000 ಓಡಿರೋ ವೆಹಿಕಲ್ ಆಗಿದೆ. ಆಟೋಮೆಟಿಕ್ ವೆಹಿಕಲ್ ಇದು. ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಮೈಲೇಜ್ ಹೋಗ್ತೀರಾ ಅಂದ್ರೆ ನಿಮ್ಗೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪರ್ ಲೀಟರ್. 20 ಕಿಲೋಮೀಟರ್ ಬರುತ್ತೆ. ಓಕೆ, ಯಾರು ಹೈಲೈನು ನಿಮಗೆ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಬೇಕು ಅನ್ನೋರಿಗೆ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದು 7,50,000 ಕ್ಲೋಸ್ ಮಾಡ್ಕೊಡ್ತೀನಿ. 7,50,000. ಲೋನ್ ಹೋಗ್ತಾರೆ ಅಂದ್ರೆ 6,50,000 ಲೋನ್ ಆಗುತ್ತೆ. 1 lakh ಡೌನ್ ಪೇಮೆಂಟ್ ಬೇಕಾಗುತ್ತೆ. ಖಂಡಿತ ಸರ್. ಥಾರು ಸರ್ ಮೋಸ್ಟ್ ಡಿಮಾಂಡ್ ಹೇಳೋದು. ಹಾರ್ಟ್ ಟಾಪ್ ನಿಮ್ಮ ಹತ್ರ ಇದೆ ಅಂತ ಹೇಳ್ಬೋದು. ಇದು ಮಹೀಂದ್ರ ಥಾರ್. ಓಕೆ, ಡೀಸೆಲ್ ಆಟೋಮೆಟಿಕ್ 4x4 ಮೋಸ್ಟ್ ಡಿಮ್ಯಾಂಡ್ ಇರೋ ವೆಹಿಕಲ್ ಇದು ಮಾರ್ಕೆಟ್ ಅಲ್ಲಿ. ಹೌದು, ಲೇಡೀಸ್ ಕೂಡ ತುಂಬಾ ಜನ ಡ್ರೈವ್ ಮಾಡ್ತಾರೆ. ಇದು ವೆಹಿಕಲ್ ನೋಡಿರ್ತೀರಾ. ಇದು ವೆಹಿಕಲ್ ನೋಡೋದಾದ್ರೆ 2021 ಮಾಡಲ್. ಡೀಸೆಲ್ ಆಟೋಮೆಟಿಕ್. ಓಕೆ, ಕಿಲೋಮೀಟರ್ ಅಂದ್ರೆ 56,000 ಕಿಲೋಮೀಟರ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಆಫ್ಟರ್ ಮಾರ್ಕೆಟ್ ಏನಾದ್ರು ಖರ್ಚು ಮಾಡಿ? ಆಫ್ಟರ್ ಮಾರ್ಕೆಟ್ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್, ಗ್ರಿಲ್ಸ್, ಓಕೆ, ಇಂಟೀರಿಯರ್ಸ್ ನೋಡ್ಬೋದು. ನಿಮಗೆ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ
ಲೆದರ್ ಅಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಬಂದಿದೆಯಾ ಸರ್? ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಬರುತ್ತೆ. ಓಕೆ, ನೋಡ್ಬೋದು ನಿಮಗೆ ಯಾವ ಥರ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು, ಆಟೋಮೆಟಿಕ್ಕು ಡೀಸೆಲ್ ವೇರಿಯಂಟು, ಆರಾಮಾಗಿ ಜೆಂಟ್ಸ್ ಓಡಿಸ್ಬೋದು, ಲೇಡೀಸ್ ಓಡಿಸ್ಬೋದು, ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಡೀಸೆಲ್ ಆಗಿರೋದ್ರಿಂದ. ಡೀಸೆಲ್ ವೆಹಿಕಲ್ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಸರ್ ಇದು ಪ್ರೈಸ್ ಕೋಟ್ ಮಾಡಿರ್ತಾರದು 13,50,000 ನೆಗೋಷಿಯಬಲ್ ಆಗುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ ಅಪ್ ಟು 90,000 ಲೋನ್ ಆಗುತ್ತೆ. 13,50,000 ನೆಗೋಷಿಯಬಲ್ ಆಗುತ್ತೆ. 4x4 ಅಲ್ವಾ? 4x4 ಡೀಸೆಲ್ ಆಟೋಮೆಟಿಕ್. ಓಕೆ ಸರ್, ಜೀಪ್ ಕಂಪಾಸ್. ಸರ್ ಜೀಪ್ ಕಾಂಪಸ್ ಡೀಸೆಲ್ ವೆಹಿಕಲ್, Diesel 2019 ಮಾಡಲು, ಫಸ್ಟ್ ಓನರು, 883 ಗಾಡಿ ನಂಬರ್ ಆಗಿರುತ್ತೆ. ಗಾಡಿ ನಂಬರ್ ಫ್ಯಾನ್ಸಿ ಇದೆ. ಹಾಂ, ಲೋನ್ಗೆ ಹೋಗ್ತೀರಾ ಅಂದ್ರೆ 90% ಲೋನ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ತೀನಿ. ನೋಡ್ಬೋದು ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. 76,000 ಓಡಿರೋ ವೆಹಿಕಲ್. ನಿಮಗೆ ಜೀಪ್ ಕಂಪಾಸ್ ಹುಡುಕ್ತಿದ್ರೆ ಅಂಡ್ ರೇರ್ ಸೈಡ್ ನಿಮಗೆ ತೋರಿಸ್ಲೇರ ಸಖತ್ತಾಗಿದೆ ರೇರ್ ಸೈಡು. ಅಂಡ್ ಯಾರು ಹುಡುಕ್ತಿರೋರಿಗೆ ಲಕ್ಸುರಿ ಗಾಡಿ ಜೀಪ್ ಕಂಪಾಸು. ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ ಪ್ರೈಸ್ ಇದು 10,50,000 ನೆಗೋಷಿಯಬಲ್ ಆಗುತ್ತೆ. 10,50,000. ಲೋನ್ಗೆ ಹೋಗ್ತೀರಾ ಅಂದ್ರೆ 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀವಿ. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. ಓಕೆ, ಲಿಮಿಟೆಡ್ ಎಡಿಷನ್ ಇದು ಇಕೋ ಸ್ಪೋರ್ಟ್ಸ್ ಹುಡುಕ್ತಿರೋರಿಗೆ ಓಕೆ 2020 ಮಾಡಲ್ ಡೀಸೆಲ್ ಟೈಟಾನಿಯಂ ಪ್ಲಸ್ ಕೀಲೆಸ್ ಎಂಟ್ರಿ ವಿತ್ ಸನ್ ರೂಫ್. ಬರುತ್ತೆ. ಹಾ. ಟೈಟಾನಿಯಂ ಪ್ಲಸ್ ಆಗಿರುತ್ತೆ. ಕೀಲೆಸ್ ಎಂಟ್ರಿ A to Z ಫೀಚರ್ಸ್ ಎಲ್ಲ ಬರುತ್ತೆ ನಿಮ್ಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಮ್, ಏರ್ ಬ್ಯಾಗು, ಬ್ಯಾಕಪ್ ಡೀಪ್ ಆಗೋರು, ಸನ್ ರೂಫು ಅಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದ್ರಿಂದ A to Z ಫೀಚರ್ಸ್ ಆಡ್ ಆನ್ ಆಗುತ್ತೆ. ಡೀಸೆಲ್ಲು ಮೈಲೇಜ್ ಬರುತ್ತೆ. ಮೈಲೇಜ್ ಆಲ್ಮೋಸ್ಟ್ ಮೋರ್ ದೆನ್ 20 ಮೈಲೇಜ್ ಬರುತ್ತೆ. ನೋಡ್ಬೋದು ರೇರ್ ಸೈಡ್ ನಿಮಗೆ ತೋರಿಸ್ತೀನಿ, ಚೆನ್ನಾಗಿದೆ. ಫ್ರಂಟ್ ಪ್ರೊಫೈಲ್ ತೋರಿಸಿದ್ದೀನಿ. ಯಾರು ಇಕೋ ಸ್ಪೋರ್ಟ್ಸು ಡೀಸೆಲ್ ಅಲ್ಲಿ ಬೇಕು ಅನ್ನೋರಿಗೆ 2000 ಮಾಡಲ್ ಸರ್ ಇದು 20 ಮಾಡಲು, ಸಿಂಗಲ್ ಓನರು, 70,000 ಕಿಲೋಮೀಟರ್ ಡ್ರಿವನ್, 70,000 ನೋಡಿ. ಶೋರೂಮ್ ಮೇಂಟೆನೆನ್ಸ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಹೋಗ್ತೀರಾ ಅಂದ್ರೆ 8,50,000 ನೆಗೋಷಿಯಬಲ್ ಆಗುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ 7 lakh ಲೋನ್ ಆಗುತ್ತೆ. 1,50,000 DP ಬೇಕಾಗುತ್ತೆ. ಸರ್ ಆಟೋಮೆಟಿಕ್ ಹುಡುಕ್ತಾ ಇರೋ ವ್ಯಾಗನರ್ 2018 ಮಾಡಲು, ಫಸ್ಟ್ ಓನರು, ಲೇಡೀಸ್ ತುಂಬಾ ಜನ ಚೆಕ್ ಮಾಡ್ತಾ ಇರ್ತೀರಾ. ಹೌದು. 38,000 ಓಡಿದೆ ಗಾಡಿ. 38,000 2018 ಮಾಡಲ್, ಸಿಂಗಲ್ ಓನರ್, VXI variant. VXI. Okay. ವೆಹಿಕಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್. ಯಾರೆಲ್ಲ ಈ ಗಾಡಿ ಹುಡುಕ್ತಾ ಇದಾರೆ ಪ್ರೈಸ್ ಬಂದು 4,40,000 ನೆಗೋಷಿಯಬಲ್ ಆಗುತ್ತೆ. Okay. ಲೋನ್ಗೆ ಹೋಗ್ತೀರಾ ಅಂದ್ರೆ 80% ಲೋನ್ ಆಗುತ್ತೆ. 1 lakh ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ. ಕೇವಲ 38,000 ಓಡಿರೋ ವೆಹಿಕಲ್, ಆಟೋಮೆಟಿಕ್ ವ್ಯಾಗನಾರು, VXI ವೇರಿಯಂಟು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಕ್ವಿಡ್ಗೆ. ನೆಕ್ಸ್ಟ್ ವೆಹಿಕಲ್ ಇವಾಗಿನ ಕ್ವಿಡ್ಗೆ ತುಂಬಾ ಡಿಮಾಂಡ್ ಇದೆ. ಡಿಮಾಂಡ್ ಇದೆ. ಆಟೋಮೆಟಿಕ್ ಇದು ಕೂಡ. ಹೌದು. ಇದು ಆಟೋಮೆಟಿಕ್ 2018 ಮಾಡಲು, ಸಿಂಗಲ್ ಓನರ್, RXL ವೇರಿಯಂಟ್. RXL 2018 ಮಾಡಲು, ಫಸ್ಟ್ ಓನರ್. ಎಷ್ಟು 40,000 ಕಿಲೋಮೀಟರ್ ಡ್ರೈವನ್ ಇದೆ. 40,000 ಓಡಿ. 40,000 ಓಡಿದೆ. ಪ್ರೈಸ್ ಬಂದು 3,20,000 ನೆಗೋಷಿಯಬಲ್ ಆಗುತ್ತೆ. 3,20,000ಕ್ಕೆ 2018 ಮಾಡಲು ಕ್ವಿಡ್. ಎರಡು ಆಪ್ಷನ್ ಇದೆ ನಿಮಗೆ ಆಟೋಮೆಟಿಕಲ್ಲಿ. ವ್ಯಾಗನಾರ್ ಬೇಕಾ, ವ್ಯಾಗನಾರ್ ಇದೆ. ನಿಮಗೆ ಕ್ವಿಡ್ ಬೇಕಾ, ಕ್ವಿಡ್ ಇದೆ. ಎರಡೂ ಲೆಸ್ ಡ್ರಿವನ್ ವೆಹಿಕಲ್ ಆಗಿರುತ್ತೆ. ಹಾಗೆ ಸರ್ ಹೋಂಡಾ ಜಾಜ್. ಸರ್ ಹೋಂಡಾನಲ್ಲಿ ಹೋಂಡಾ ಜಾಜ್ ಓಕೆ 2017 ಮಾಡಲು, VMT, ಪೆಟ್ರೋಲ್ ಟಾಪ್ ಎಂಡ್. ಪೆಟ್ರೋಲ್ ಟಾಪ್ ಎಂಡು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, A to Z ಫೀಚರ್ಸ್ ಬರುತ್ತೆ. V ವೇರಿಯಂಟ್ ಆಗಿರೋದ್ರಿಂದ ಪೆಟ್ರೋಲ್ ವೇರಿಯಂಟು. ಯಾರು ಹೋಂಡಾ ಜಾಜು ಕಂಫರ್ಟ್ ಲೈನ್ಗೆ ನಿಮಗೆ ಹೇಳಿ ಮಾಡಿಸಿದ ಗಾಡಿ ಅಂತ ಹೇಳ್ಬೋದು ಸರ್. ಓಡಿರೋದು ಸರ್ ಇದು? ಸರ್ 80,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಪ್ರೈಸ್ ಬ್ರ್ಯಾಂಡ್ ನ್ಯೂ ಟೈರ್. ಪ್ರೈಸ್ ಹೋಗ್ತೀರಾ ಅಂದ್ರೆ 4,35,000. 4,35,000. 4,35,000 ಲೋನು ಸರ್? ಸೊ ಲೋನ್ಗೆ ಹೋಗ್ತೀರಾ ಅಂದ್ರೆ 3,50,000 ಲೋನ್ ಆಗುತ್ತೆ. 85,000 ಡೌನ್ ಪೇಮೆಂಟ್ ಬೇಕಾಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಯಾವುದು? ಸೆಲೆರಿಯೋ ಆಟೋಮೆಟಿಕ್. ಆಟೋಮೆಟಿಕ್. ಓಕೆ ಸರ್ ಆಟೋಮೆಟಿಕ್ ಸೆಲರಿ ಹುಡುಕ್ತಾರ ಅವ್ರಿಗೆ. 2020 ಮಾಡಲು, ಫಸ್ಟ್ ಓನರ್ ಆಗಿರೋದು. ಓಕೆ ಜಸ್ಟ್ 48,000 ಕಿಲೋಮೀಟರ್ ಡ್ರಿವನ್, 48,000. VXI ಆಪ್ಷನಲ್. ಆಪ್ಷನಲ್. ಓಕೆ, ಏರ್ ಬ್ಯಾಗ್ ಬರುತ್ತಲ್ಲ? ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಓಕೆ, ಏರ್ ಬ್ಯಾಗ್ ಪ್ಲಸ್ ABS ಬರುತ್ತೆ. VXI ಆಪ್ಷನ್ ಆಗಿರೋದ್ರಿಂದ ನಿಮಗೆ ಲೆದರ್ ಅಪಾಲ್ಸರಿ ಕಂಪ್ನಿಯಿಂದ ಬಂದಿರೋದು. ಅಡಿಷನಲ್ ಏನೋ ಹಾಕಿಲ್ಲ. ಕೇವಲ 40,000 ಓಡಿರೋದು. ಆಟೋಮೆಟಿಕ್ಕು ಸೆಲೆರಿಯೋ ಬೇಕು ಅನ್ನೋರಿಗೆ ಆರಾಮಾಗಿ ತೊಗೊಳ್ಬೋದು. ಪ್ರೈಸು ಸರ್? ಸರ್ ಪ್ರೈಸ್ ಹೋಗ್ತೀರಾ ಅಂದ್ರೆ 4,80,000 ಮಾಡ್ಕೊಡ್ತೀನಿ. 4,80,000. 4,80,000. ಒಂದು 80,000 ಡೌನ್ ಪೇಮೆಂಟ್. ಸಿಬಿಲ್ ಚೆನ್ನಾಗಿದೆ. ಸಿಬಿಲ್ ಚೆನ್ನಾಗಿದ್ರೆ 1 lakh ಡೌನ್ ಪೇಮೆಂಟ್ ಬೇಕಾಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಕ್ವಿಡ್ ಕ್ಲೈಮರ್ ಗಾಡಿ ನೋಡ್ಬೋದು. ನನ್ನ ಪ್ರಕಾರ 20 ಮಾಡಲ್ ಸರ್ ಇದು? 22 ಮಾಡಲ್. ಓಕೆ ಹೇಳಿ. 22 ಮಾಡಲ್ಲು, 34,000 ಡ್ರಿವನ್. 34 36,000. ಕ್ಲೈಮರ್ ಇದು. ಡಿಪೆಂಡ್ ಆಗಿರುತ್ತೆ ನಿಮಗೆ. ಲಿಮಿಟೆಡ್ ಎಡಿಷನ್. ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ನೋಡ್ಬೋದು ಯಾವ ಥರ ಬರುತ್ತೆ. ಮ್ಯಾಗ್ವಿಲ್ ಅಲ್ಲ, ನಾರ್ಮಲ್ ಕ್ಯಾಪ್ ಬರುತ್ತೆ. 34,000 ಓಡಿರೋ ವೆಹಿಕಲ್ಲು. ಸಿಂಗಲ್ ಓನರ್. 22 ಫಸ್ಟ್ ಓನರ್. ಸಿಂಗಲ್ ಓನರ್. ಪ್ರೈಸು ಸರ್? ಸರ್ ಪ್ರೈಸ್ ಹೋಗ್ತೀರಾ ಅಂದ್ರೆ 4,30,000 ಮಾಡ್ಕೊಡ್ತೀವಿ. 4,30,000. 4,30,000. 4,30,000. ಲೋನ್ಗೆ ಹೋಗ್ತಾರ ಅಂದ್ರೆ 50,000 ಡೌನ್ ಪೇಮೆಂಟ್. ಸರ್ 4,10,000 ಏನಾದರೂ ಚಾನ್ಸ್ ಇದೆಯಾ? ಇಲ್ಲ ಸರ್, ಜಸ್ಟ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಚೆಕ್ ಮಾಡೋಣ. ಯಾರೋ ಇಂಟ್ರೆಸ್ಟ್ ಇದ್ರೆ ಬನ್ನಿ, ವೆಹಿಕಲ್ ಬೆಸ್ಟ್ ಪ್ರೈಸಲ್ಲಿ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ, ಬಂದರೆ ಆಗಬಹುದು. 100% ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ 2 ಬ್ರೀಜಾ ಇರೋದು. ಒಂದು ನ್ಯೂ ಮಾಡಲ್ 23 ಮಾಡಲ್ ಒಂದಿರೋದು. ಅದು ಹಳೆ ಆಮೇಲೆ ತೋರಿಸ್ತೀನಿ ನಿಮಗೆ. 23 ಮಾಡಲ್ ಹೋಗೋಣ ಸರ್. 23 ಮಾಡಲು ಬ್ರಿಜಾ ZXi ಪ್ಲಸ್
ಆಟೋಮೆಟಿಕ್ ವೆಹಿಕಲ್ ಇದು, ವಿತ್ ಕೀಲೆಸ್ ಎಂಟ್ರಿ ಬರುತ್ತೆ, Sunroof ಬರುತ್ತೆ. ಅನ್ಲಾಕ್ ಕೊಡ ಗಣೇಶ, Okay. ಕೀಲೆಸ್ ಎಂಟ್ರಿ. ಜಸ್ಟ್ 20,000 ಓಡಿದೆ, 20,000 ನೋಡಿ 20,000 ಓಡಿದೆ ಆಟೋಮೆಟಿಕ್. ಆಟೋಮೆಟಿಕ್ಕು ಆ್ಯಂಡ್ ಟೈರ್ ಕಂಡೀಷನ್ ನೋಡ್ತೀನಿ. ಫೀಚರ್ಸಲ್ಲಿ ನಿಮಗೆ ಹೇಳಬೇಕಂದ್ರೆ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲಾನು ಫೀಚರ್ಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟು, Open ಮಾಡಿ. ಪ್ರೂಫ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಯಾವ ಥರ ಬರುತ್ತೆ ನೋಡ್ಬೋದು. 23,000 ಅಂದರೆ ಶೋರೂಮ್ ಮೇಂಟೈನ್ಡ್ ಆಗಿರೋದು. With ಆ್ಯಂಡ್ sunroof. ಇನ್ನೂ ಫ್ರೀ ಸರ್ವಿಸ್ ಇದೆಯಾ ಸರ್ ಅದಕ್ಕೆ? ಇನ್ನ ಫ್ರೀ ಸರ್ವಿಸ್ ಇದೆ, ಇದೆಯಾ? ಒಂದು ಸರ್ವಿಸ್ ಪೆಂಡಿಂಗ್. ಒಂದು ಸರ್ವಿಸ್ ಪೆಂಡಿಂಗ್ ಇದೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್ ಪ್ರೈಸ್ ಹೋಗ್ತೀರಾ ಅಂದ್ರೆ 11,50,000 ಕ್ಲೋಸ್ ಮಾಡೋದು. ಹಾಂ, ಡಿಪೆಂಡ್ ಅಪಾನ್ ಪ್ರೊಫೈಲ್. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ವಿಸಿಟ್ ಮಾಡಿ, ವೆಹಿಕಲ್ ಕ್ವಾಲಿಟಿ ಚೆನ್ನಾಗಿದೆ. 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಬ್ಯಾಲೆನ್ಸ್ ಎಲ್ಲ ಲೋನ್ ಮಾಡಿಕೊಡ್ತೀವಿ. ಓಕೆ. 11,50,000ಕ್ಕೆ 23 ಮಾಡಲು ಬ್ರೀಝಾ ಟಾಪ್ ಎಂಡ್ ವೆಹಿಕಲ್ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಬಜೆಟ್ ಗಾಡಿ ಬೇಕು ಅನ್ನೋರಿಗೆ ಇನ್ನೊಂದಿರೋದು ಸರ್ 70 ಬ್ರಿಜಾ ಡೀಸೆಲ್ ನೋಡ್ತಿರೋ ಅವ್ರಿಗೆ ಓಕೆ. 2017 ಮಾಡಲು ಫಸ್ಟ್ ಓನರು, ವೇರಿಯಂಟು ZD ಆಗಿದೆ. ZD ವೆಹಿಕಲ್. ಓಕೆ. ಸಿಂಗಲ್ ಓನರ್, ಓಡಿರೋದು 74,000 ನೋಡಿದೆ, ಶೋರೂಮ್ ಮೇಂಟೆನೆನ್ಸ್. 74,000 ಶೋರೂಮ್ ಮೇಂಟೈನ್ ಆಗಿರೋದು. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ. ಆ್ಯಂಡ್ ZD ಅಂತಂದರೆ ನಿಮಗೆ ಸೇಮ್ ಫೀಚರ್ಸ್ ಬರುತ್ತೆ, ಸನ್ರೂಫ್ ಬರೋದಿಲ್ಲ ಬಿಕಾಸ್ ZD ಆಗಿರೋದ್ರಿಂದ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರು, ಕೀ ಸ್ಟಾರ್ಟ್ ಗಾಡಿ. ಮೈಲೇಜ್ಗೆ ಸಖತ್ತಾಗಿ ಬರುತ್ತೆ, ಆಲ್ಮೋಸ್ಟ್ ಮೋರ್ ದನ್ 20 ಮೈಲೇಜ್ ಬರುತ್ತೆ. 20 ಮೈಲೇಜ್ ಇದೆ. 17 ಮಾಡಲ್ಗೆ ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ನಾವು ಕೋಟ್ ಮಾಡಿರೋದು 8 lakh ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದೇನಾದ್ರು ಪ್ರೈಸ್ ಚಾನ್ಸ್ ಇದೆಯಾ ಸರ್? 780 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,80,000 17 ಮಾಡಲ್ ಮಾಡಲು ಫಸ್ಟ್ ಓನರ್, ZD ಗಾಡಿ. ಓಮಿನಿ 5 ಸೀಟರ್ 5 ಸೀಟರ್. ಓಕೆ. 2018 ಮಾಡಲು ಫಸ್ಟ್ ಓನರ್. ಓಕೆ. 80,000 ಕಿಲೋಮೀಟರ್ ರನ್ ಆಗಿದೆ, ಶೋರೂಮ್ ಮೇಂಟೆನೆನ್ಸ್, ಆಕ್ಸಿಡೆಂಟ್ ಫ್ರೀ. ಯಾರೆಲ್ಲ ಓಮ್ನಿ ಹುಡುಕ್ತಾ ಇದ್ದೀರಾ ವಿಸಿಟ್ ಮಾಡಿ. 3,20,000 ಕೋಟಿಂಗ್ ಪ್ರೈಸು, ನೆಗೋಷಿಯಬಲ್ ಆಗುತ್ತೆ. ಲೋನ್ಗೆ ಹೋಗ್ತೀರಾ ಅಂದರೆ ಅಪ್ ಟು 250 ವರೆಗೂ ಲೋನ್ ಮಾಡ್ಕೊಡ್ತೀವಿ. Okay. 50,000 to 70,000 ಡೌನ್ ಪೇಮೆಂಟ್ ಬೇಕಾಗುತ್ತೆ. ಇಂಟೀರಿಯರ್ ನಿಮಗೆ ತೋರಿಸ್ಬಿಡ್ತೀನಿ. ಹಿಂಗೆ ಆಲ್ಮೋಸ್ಟ್ ಲೆದರ್ ಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಹಾಕಿದರೆ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಗಾಡಿ ತಗೊಳ್ಳೋದು ಓಡಿಸೋದು ಏನೂ ಖರ್ಚಿಲ್ಲ ಅಂತ ಹೇಳ್ಬೋದು. ನಿಮಗೆ ಇಂಟೀರಿಯರ್ ಸೆಂಟ್ರಲ್ ಲಾಕ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ನಿಮಗೆ ಯಾವ ಥರ ಬರುತ್ತೆ. ಯಾರು ಒಮಿನಿಸ್ 5 ಸೀಟರ್ ಹುಡುಕ್ತಿರೋರಿಗೆ ಸರ್ ಗಾಡಿ ತೊಗೊಂಡು ಓಡಿಸೋದು ಅಷ್ಟಲ್ಲ ಸರ್? ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಓಕೆ. ಪೆಟ್ರೋಲ್ ಹಾಕೊಂಡು ಓಡಿಸೋದು. ಲೋನ್ಗೆ ಹೋಗ್ತೀರಾ ಅಂದರೆ ಲೋನ್ ಕೂಡ ಮಾಡ್ಕೊಡ್ತೀವಿ. ಓಕೆ. ಲೋನ್ ಮೇಂಟೆನೆನ್ಸ್ ಸರ್ 250 ವರೆಗೂ ಲೋನ್ ಸಿಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಈಕೋ 2010 ಮಾಡಲ್ AC ವೆಹಿಕಲ್. ಓಕೆ. ಫ್ರೆಶ್ FC ಆಗಿದೆ, ಫ್ರೆಶ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ವೆಹಿಕಲ್ ನೋಡಿ ಬಾಡಿ ಲೈನ್ ಎಲ್ಲ 2010 ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಸರ್ 5 ಸೀಟರ್ ವೆಹಿಕಲ್, 5 ಸೀಟರ್, ಬಟ್ 7 ಸೀಟರ್ ಮಾಡಿದ್ದಾರೆ ಹಿಂದೆ. ಚೈಲ್ಡ್ Baby seat ಇದೆ ಹಿಂದೆ. ಹಾಕಿದ್ದಾರೆ ನೋಡ್ಬೋದು. ನಿಮಗೆ ಇಂಟೀರಿಯರ್ ತೋರಿಸಿದ್ದೀನಿ, ವೆಲ್ಮೆಂಟ್ ಆಗಿರೋದು. ಒಮಿನಿ ತೋರಿಸಿದ್ದೀನಿ. ಈಕೋ ಬೈಕ್ ಅನ್ನೋರಿಗೆ ಈಕೋ ಕೂಡ ಇದೆ ಅಂತ ಹೇಳ್ಬೋದು. ಯಾರು ಹುಡುಕ್ತಿರೋರಿಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ ಸರ್. ಓಕೆ, ಇಲ್ಲಿಂದ ತೋರಿಸ್ಬಿಡ್ತೀನಿ ನೋಡಿ. ಲೆದರ್ ಪಾಲ್ಸರಿ ಹೊಸದು ಹಾಕ್ಸಿದ್ದಾರೆ ಸರ್. ಸೆಂಟ್ರಲ್ ಲಾಕಿಂಗ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಹೋಗ್ತೀರಾ ಅಂದ್ರೆ 2,25,000 ನೆಗೋಷಿಯಬಲ್ ಆಗುತ್ತೆ. 2,25,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಕ್ವಿಡ್ ಆಟೋಮೆಟಿಕ್ ವೆಹಿಕಲ್ 17 ಮಾಡಲ್ ಫಸ್ಟ್ ಓನರ್. ವೇರಿಯಂಟ್ ಸರ್ ಇದು RXL ವೇರಿಯಂಟ್ ಆಗಿರುತ್ತೆ. ಇಲ್ಲ RXT ಸರ್ ಇದು. RXT ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್ ಆಗಿರೋದು. ಆಟೋಮೆಟಿಕ್ ಕ್ವಿಡ್ ಎರಡನೇ ವೆಹಿಕಲ್ ತೋರಿಸ್ತಿರೋದು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ಹೋಗ್ತೀರಾ ಅಂದ್ರೆ 3 lakh ನೆಗೋಷಿಯಬಲ್ ಆಗುತ್ತೆ. 3 ಲಕ್ಷ ನೆಗೋಷಿಯಬಲ್. 3 ಲಕ್ಷಕ್ಕೆ 17 ಮಾಡಲ್ ಕ್ವಿಡ್ ಫಸ್ಟ್ ಓನರ್ ಆಟೋಮೆಟಿಕ್ ಸಿಂಗಲ್ ಓನರ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? i20 ಹೇಳಿ. 2014 ಮಾಡಲ್. ಓಕೆ. ಮ್ಯಾಗ್ನಾ ಆಪ್ಷನಲ್. 57,000 ಕಿಲೋಮೀಟರ್ ಓಡಿದೆ. ರೆಕಾರ್ಡೆಡ್ ಮೈಲೇಜ್, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, ಸೆಕೆಂಡ್ ಓನರ್. ಪ್ರೈಸಿಂಗ್ ಸರ್ 4,50,000 ನೆಗೋಷಿಯಬಲ್ ಆಗುತ್ತೆ. 4,50,000 ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಇನ್ನೊಂದು i20 ಇರೋದು ಡುವಲ್ ಟೋನ್ ಅಲ್ಲಿ ಹೇಳಿ ಸರ್. ಆಸ್ತಾ ಆಪ್ಷನಲ್ ಸರ್ ಇದು. ಆಪ್ಷನಲ್ ಕೀ ಸ್ಟಾರ್ಟ್ ಎಲ್ಲ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 4 ಏರ್ ಬ್ಯಾಗ್ಸ್. 4 ಏರ್ ಬ್ಯಾಗ್ಸ್. ಓಕೆ, ನೋಡ್ಬೋದು. ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ. ಇಂಟೀರಿಯರ್ ನಿಮಗೆ ತೋರಿಸಿದ್ದಾರೆ, ವೆಲ್ಮೆಂಟೆಡ್ ಆಗಿರೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾರ್ಗೂ ಆಫ್ಟರ್ ಮಾರ್ಕೆಟ್ ಇಲ್ಲ, ಕಂಪ್ನಿಯಿಂದ ಬಂದಿರೋದು ಸಿಸ್ಟಮ್ ಬಂದಿದೆ. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸೋದು ಚೆನ್ನಾಗಿದೆ. ಓಡಿರೋದು ಸರ್ ಇದು? ಸರ್ 1,12,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ 1,12,000 ಓಡಿ. ಡೀಸೆಲ್ ವೆಹಿಕಲ್. ಡೀಸೆಲ್. ಪ್ರೈಸಿಂಗು ಸರ್ ಪ್ರೈಸಿಂಗ್ ಹೋಗ್ತೀರಾ ಅಂದ್ರೆ 5,75,000 ನೆಗೋಷಿಯಬಲ್ ಆಗುತ್ತೆ. 5,75,000 ಸ್ಲೈಡ್ಲಿ ನೆಗೋಷಿಯಬಲ್. ಒಂದು 50,000ರಿಂದ 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್ ಬೇಕಾಗುತ್ತೆ. ಓಕೆ ಸರ್. ಇನ್ನೊಂದು i20 ಇರೋದು. ಇನ್ನೊಂದು i20 ಇದೆ ಹೇಳಿ. 2016 ಮಾಡಲ್. ಓಕೆ. ಸಿಂಗಲ್ ಓನರು, ಡೀಸೆಲ್, ಮ್ಯಾಗ್ನಾ ಆಪ್ಷನಲ್. ಡೀಸೆಲ್. ಓಕೆ. ಪ್ರೈಸು ಸರ್ 5,20,000 ನೆಗೋಷಿಯಬಲ್ ಆಗುತ್ತೆ. 5,20,000 ಸ್ಲೈಟ್ಲಿ ನೆಗೋಷಿಯಬಲ್. ಮ್ಯಾಗ್ನಾ ಆಪ್ಷನಲ್ ಆಗಿರೋದು. ಸರ್ i10 ನೋಡೋರಿಗೆ ಹೇಳಿ ಸರ್. i10 ನೋಡೋರಿಗೆ 2015 ಮಾಡಲ್. ಓಕೆ. ಸೆಕೆಂಡ್ ಓನರು, ಮ್ಯಾಗ್ನಾ
ಮ್ಯಾಗ್ನಾ ವೇರಿಯಂಟ್ 87,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಶೋರೂಮ್ ಮೇಂಟೆನೆನ್ಸ್. ಇದು 3 ಲಕ್ಷ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್ Volkswagen Polo. Volkswagen Polo ಡೀಸೆಲ್ 17-18 ಸೆಕೆಂಡ್ ಓನರ್. ಓಕೆ, ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. 5.5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಕಂಫರ್ಟ್ ಲೈನ್ ಇದೆ ಸರ್ ಇದು. ಹೈಲೈನ್ ಹೈಲೈನ್ ಆಗಿರುತ್ತೆ. 5,50,000 ಸ್ಲೈಟ್ಲಿ ನೆಗೋಷಿಯಬಲ್. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಬ್ಯಾಕ್ ಆಫ್ ಬರುತ್ತೆ, ಡೀಪ್ ಆಫರ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ನೋಡ್ಬೋದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಒಂದು 5,50,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಲೋನ್ ಆಗುತ್ತಾ ಸರ್ ಇದ್ರ ಮೇಲೆ? ಲೋನ್ ಆಗುತ್ತಾ? ಆಗುತ್ತೆ, 100% ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಫೋರ್ಡ್ ಫಿಯೆಸ್ಟಾ ಡೀಸೆಲ್ಲು, ಟಾಪ್ ಎಂಡ್ 14 ಸೆಕೆಂಡ್ ಓನರ್, 2014 ಮಾಡೆಲ್ ಸೆಕೆಂಡ್ ಓನರ್. 3 lakhs ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. 14 ಮಾಡೆಲ್ ಸೆಕೆಂಡ್ ಓನರು, 3 ಲಕ್ಷಕ್ಕೆ ಡೀಸೆಲ್ ವೇರಿಯಂಟು ಫೋರ್ಡ್ ಫಿಯೆಸ್ಟಾ ಟಾಪ್ ಎಂಡ್ ವೆಹಿಕಲ್ ಸಿಗ್ತಿರೋದು. ಅಂಡ್ ಇದ್ರ ಮೇಲೆ ಆಲ್ಮೋಸ್ಟ್ ನನ್ನ ಪ್ರಕಾರ ಲೋನ್ ಕೂಡ ಆಗುತ್ತೆ. 14 ಆಗುತ್ತೆ, 2 lakhs ತನಕ ಲೋನ್ ಆಗುತ್ತೆ, 2 ಲಕ್ಷದವರೆಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ Volkswagen Poloನ ಇಲ್ಲ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಡೀಸೆಲ್ ಟಾಪ್ ಎಂಡ್. ಓಕೆ, 2016 ಮಾಡೆಲ್ 4th ಓನರ್. 2016 ಮಾಡಲ್ 4th ಓನರು, ಡೀಸೆಲ್. ಡೀಸೆಲ್. ಓಕೆ, ಟೈರ್ Automatic. ನಿಮಗೆ ಆಟೋಮೆಟಿಕ್. ಯಾರು ಸ್ಕೋಡಾ ರ್ಯಾಪಿಡ್ ಹುಡುಕ್ತಿದ್ರೆ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಿಸ್ಟಮು, ಸ್ಟೇರಿಂಗಲ್ ಕಂಟ್ರೋಲ್ಸು ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಆ್ಯಂಡ್ ಲೆದರ್ ಅಪಾಲ್ಸರಿ ಕೂಡ ಚೆನ್ನಾಗಿದೆ. ಯಾರು ನಿಮಗೆ ಬಜೆಟಲ್ಲಿ ಗಾಡಿ ಬೇಕು ಅನ್ನೋರಿಗೆ ಡೀಸೆಲ್ ವೇರಿಯಂಟು, ಸ್ಕೋಡಾ ರ್ಯಾಪಿಡು, ಆಟೋಮೆಟಿಕ್ಕು, ಟಾಪ್ ಎಂಡು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 325 ನೆಗೋಷಿಯಬಲ್. 3,25,000. 3,25,000ಗೆ ಮಾಡಲ್ ಸರ್. 2016 ಮಾಡೆಲ್ 4th ಓನರ್ ಆಟೋಮೆಟಿಕ್. ಓಕೆ, 2017 ಮಾಡೆಲ್ ಸೆಕೆಂಡ್ ಓನರು, 37,000 ರೆಕಾರ್ಡೆಡ್ ಮೈಲೇಜ್ ಇದೆ. ಕೇವಲ ಆಪ್ಷನ್ ಅಲ್ಲ. ಓಕೆ, ಕೇವಲ 37,000 ಇರೋದು. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ. VXI ಆಪ್ಷನಲ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಇಂಟೀರಿಯರ್ ನಿಮಗೆ ಹೋಗ್ಬೇಕಂತಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಸ್ಟಮು, ಕಂಪ್ನಿಯಿಂದ ಬಂದಿರೋದು ಏರ್ ಬ್ಯಾಗು ಆ್ಯಂಡ್ ಸ್ಟೇರಿಂಗಲ್ ಕಂಟ್ರೋಲ್ಸು. ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ. ರೂಫ್ AC ಕೂಡ ಬರುತ್ತೆ. ಎರ್ಟಿಗಾ ಯಾರು ಹುಡುಕ್ತಿರೋರು 7 ಸೀಟರ್ ಪೆಟ್ರೋಲ್ ವೇರಿಯಂಟು, ಕೇವಲ 37,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಪ್ರೈಸ್ ಅಂತ ಹೋಗೋದ್ರೆ ಏನು ಹೇಳ್ತಾರೆ ಸರ್? ಇದು 1 ಲಕ್ಷದಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ 7.25 ಕೋಟ್ ಮಾಡ್ತಾ ಇದೀವಿ. ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. 7,25,000 ಸ್ಲೈಟ್ಲಿ ನೆಗೋಷಿಯಬಲ್ ನೆಗೋಷಿಯಬಲ್ ಆಗುತ್ತೆ, ಖಂಡಿತ ಮಾಡ್ತೀವಿ. ಎಸ್ ಸರ್. 2022 ಮಾಡೆಲ್ ಸಿಂಗಲ್ ಓನರು, ಇನೋವಾ ಕ್ರಿಸ್ಟಾ GX ಕಲರ್ ಗಾಡಿ. 90,000 ಓಡಿದೆ, ರೆಕಾರ್ಡೆಡ್ ಮೈಲೇಜ್ ಇದೆ. 90,000 ಓಡಿರೋದು, ಶೋರೂಮ್ ರೆಕಾರ್ಡು. K32 ಪಾಸಿಂಗ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ಟೈರ್ ಕಂಡೀಷನ್ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಮ್ಯಾಗ್ವಿಲು ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ವೆಲ್ ಮೆಂಟೆಡ್ ಆಗಿರೋದು. ಕೇವಲ 90,000 ಓಡಿರೋ ವೆಹಿಕಲ್ ಆಗಿರುತ್ತೆ. ನಿಮಗೆ ಫೀಚರ್ಸ್ ಎಲ್ಲ A to Z ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಸ್ಟಮು, ಸ್ಟೇರಿಂಗಲ್ ಕಂಟ್ರೋಲ್ಸು ಆ್ಯಂಡ್ ಲೆದರ್ ಅಪಾಲ್ಸರಿ ಲೆಕೌಟ್ ಬರುತ್ತೆ. ಆ್ಯಂಡ್ ನೋಡ್ಬೋದು ಫ್ಯಾಬ್ರಿಕ್ ಎಲ್ಲ ಬರುತ್ತೆ. 90,000 ಓಡಿರೋದು. ಸಿಂಗಲ್ ಸರ್? ಸೆಕೆಂಡ್ ಓನರ್. ಸಿಂಗಲ್ ಓನರ್. 19 ನಿಮಗೆ ತೋರಿಸೋದ್ರೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಎಲ್ಲಿ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಬ್ಯಾಕ್ ವೈಫರ್ ಫಾಗರ್ ಜೊತೆಗೆ 2.4G ವೇರಿಯಂಟು ಇನೋವಾ ಕ್ರಿಸ್ಟಾ ಹುಡುಕ್ತಾರೆ ಸರ್. ಪ್ರೈಸ್ ಏನು? 4 ವೇರಿಯಂಟ್ 19.5 lakhs ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಲೋನ್ ಮಾಡಿ 19,50,000 ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಕೂಡ ಆಗುತ್ತೆ. ಒಂದು 2 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದು. 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸರ್ ಜಸ್ಟ್ ಇವಾಗ ಬಂದಿದೆ ವೆಹಿಕಲ್. 2017 ಮಾಡಲು, ಫಸ್ಟ್ ಓನರ್ ವೆಹಿಕಲ್. ZI ಪ್ಲಸ್, 95,000 ಕಿಲೋಮೀಟರು. ಶೋರೂಮ್ ವೆಹಿಕಲ್ ಹಿಸ್ಟ್ರಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಒಳ್ಳೆ ಇಂಟೀರಿಯರ್ ಅಪಲ್ಸರೀಸ್ ಇದೆ. ಓಕೆ, ಇಂಟೀರಿಯರ್ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ಅಂಡ್ ZI ಪ್ಲಸ್ ಆಗಿರೋದ್ರೆ ಎಲ್ಲಾನು ಫೀಚರ್ಸ್ ಬರುತ್ತೆ. ಡೀಸೆಲ್ ವೇರಿಯಂಟು ಯಾರು ಹುಡುಕ್ತಿರೋರಿಗೆ ಬ್ರೀಝಾ ಅಂಡ್ ಮೈಲೇಜಲ್ಲೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಮೈಲೇಜ್ 20+ ಮೈಲೇಜ್ ಬರುತ್ತೆ. ಪ್ರೈಸು ಸರ್? ಸರ್ ಪ್ರೈಸ್ ಇದು 8 lakh ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ 6,50,000 ಲೋನ್ ಆಗುತ್ತೆ. 1,50,000 ಡೌನ್ ಪೇಮೆಂಟ್ ಬೇಕಾಗುತ್ತೆ.